ಎಲ್ಲರಿಗೂ ನಮಸ್ಕಾರ. ನಮ್ಮ ಸನಾತನ ಧರ್ಮದ ದಶಮಹಾವಿದ್ಯೆಗಳು ಅತ್ಯಂತ ಶಕ್ತಿಶಾಲಿಯಾದವುಗಳು. ಜ್ಞಾನ, ಕಲೆ ಮತ್ತು ವಾಕ್ಶುದ್ಧಿಗೆ ಅಧಿದೇವತೆಯೆಂದು ಕರೆಯಲ್ಪಡುವ ತಾಯಿಯೇ ಮಾತಂಗಿ ದೇವಿ. ಈಕೆಯನ್ನು ತಾಂತ್ರಿಕ ಸರಸ್ವತಿ ಎಂದೂ ಸಹ ಕರೆಯುತ್ತಾರೆ. ಗುಪ್ತ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಇಂದು ನಾವು ಮಾತಂಗಿ ದೇವಿಯ ಆವಿರ್ಭಾವದ ಹಿಂದಿರುವ ಒಂದು ಅದ್ಭುತ ರಹಸ್ಯವನ್ನು ತಿಳಿದುಕೊಳ್ಳೋಣ. ಈ ಕಥೆಯನ್ನು ಕೇಳಿದ ನಂತರ ತಾಯಿಯ ಮೇಲೆ ನಿಮಗಿರುವ ಭಕ್ತಿ ಮತ್ತು ಗೌರವ ಇನ್ನೂ ಹೆಚ್ಚಾಗುತ್ತದೆ. ಇನ್ನು ತಡ ಮಾಡದೆ ಮಾತಂಗಿ ದೇವಿಯ ಪ್ರಾಕಟ್ಯ ಗಾಥೆಯನ್ನು ತಿಳಿಯೋಣ ಬನ್ನಿ. ಮಾತಂಗಿ ದೇವಿ ಅಥವಾ ಮಾತಂಗಿ ಮಹಾವಿದ್ಯೆಯ ಆವಿರ್ಭಾವದ ಬಗ್ಗೆ ವಿವಿಧ ತಂತ್ರಶಾಸ್ತ್ರಗಳಲ್ಲಿ ಅನೇಕ ಕಥೆಗಳಿವೆ. ಆದರೆ ಇಂದು ನಾನು ನಿಮಗೆ ಅಮ್ಮನವರ ಮೂಲ ಸ್ವರೂಪ ಹೇಗೆ ಆವಿರ್ಭವಿಸಿತು ಎಂಬುದನ್ನು ತಿಳಿಸುವ ಒಂದು ವಿಶೇಷ ಕಥೆಯನ್ನು ಹೇಳಲು ಬಯಸುತ್ತೇನೆ. ಶಕ್ತಿ ಸಂಗಮ ತಂತ್ರ ಎಂಬ ತಂತ್ರಶಾಸ್ತ್ರದ ಪ್ರಕಾರ ಈ ಸ್ವರೂಪದ ಆವಿರ್ಭಾವವು ವಿಷ್ಣುಮೂರ್ತಿ, ಲಕ್ಷ್ಮೀದೇವಿ, ಮಹಾದೇವ ಮತ್ತು ಪಾರ್ವತಿ ದೇವಿಯರೊಂದಿಗೆ ಬೆಸೆದುಕೊಂಡಿದೆ. ಒಮ್ಮೆ ಶ್ರೀಮಹಾವಿಷ್ಣು ಮತ್ತು ಆತನ ಅರ್ಧಾಂಗಿ ಲಕ್ಷ್ಮೀದೇವಿ ಮಹಾದೇವನ ಅತಿಥಿಗಳಾಗಿ ಕೈಲಾಸಕ್ಕೆ ತೆರಳಿದರು. ನಮ್ಮ ಮನೆಗಳಲ್ಲಿ ಕೂಡ ಯಾರಾದರೂ ಅತಿಥಿಯಾಗಿ ಬಂದಾಗ ಬರಿಗೈಯಲ್ಲಿ ಹೋಗದೆ ಏನಾದರೂ ಒಂದು ಕಾಣಿಕೆಯನ್ನು ತೆಗೆದುಕೊಂಡು ಹೋಗುತ್ತೇವೆ ಅಲ್ವಾ? ಹಾಗೆಯೇ ವಿಷ್ಣುಮೂರ್ತಿ ಮತ್ತು ಲಕ್ಷ್ಮೀದೇವಿಯರು ಕೂಡ ಶಿವಪಾರ್ವತಿಯರಿಗಾಗಿ ಕೆಲವು ಆಹಾರ ಪದಾರ್ಥಗಳನ್ನು, ಪಿಂಡಿವಂಟಲು, ಸಿಹಿತಿಂಡಿ ತೆಗೆದುಕೊಂಡು ಹೋಗಿದ್ದರು. ಆ ಆಹಾರವನ್ನು ಶಿವಪಾರ್ವತಿಯರಿಗೆ ಸಮರ್ಪಿಸುತ್ತಿದ್ದ ಸಮಯದಲ್ಲಿ ಕೆಲವು ತುಣುಕುಗಳು ಕೆಳಗೆ ಬಿದ್ದವು. ಆ ಕೆಳಗೆ ಬಿದ್ದ ಆಹಾರದ ತುಣುಕುಗಳಿಂದ ಒಂದು ದಿವ್ಯವಾದ ಕುಮಾರಿ ಸ್ವರೂಪವು ಆವಿರ್ಭವಿಸಿತು. ಆ ಕುಮಾರಿಯು ಪ್ರತ್ಯಕ್ಷವಾದ ತಕ್ಷಣ ತನಗೆ ಇಷ್ಟ ಪ್ರಸಾದ ಬೇಕೆಂದು, ಅದು ಕೂಡ ಉಚ್ಛಿಷ್ಟ, ಎಂಗಿಲು ಪ್ರಸಾದ ಆಗಿರಬೇಕೆಂದು ಕೋರಿದಳು. ಉಚ್ಛಿಷ್ಟ ಎಂದರೆ ನಾವು ಭೋಜನ ಮಾಡಿದ ನಂತರ ತಟ್ಟೆಯಲ್ಲಿ ಉಳಿದ ಆಹಾರ ಎಂದರ್ಥ. ಆ ಕುಮಾರಿ ಸ್ವರೂಪವು ಶಿವಪಾರ್ವತಿಯರಿಬ್ಬರನ್ನೂ ಭೋಜನ ಕೇಳಿದಳು, ಅದು ಉಚ್ಛಿಷ್ಟವನ್ನೇ ಬಯಸಿದಳು. ಮಹಾದೇವನು ಆಕೆಗೆ ಆ ಭೋಜನವನ್ನು ಪ್ರಸಾದವಾಗಿ ನೀಡಿದನು. ಭೋಜನ ಮಾಡಿ ತೃಪ್ತಿ ಹೊಂದಿದ ನಂತರ ಮಹಾದೇವನು ಆಕೆಗೆ ಒಂದು ವರವನ್ನು ನೀಡಿದನು. ಯಾರು ನಿನ್ನನ್ನು ಉಪಾಸನೆ ಮಾಡುತ್ತಾರೋ, ನಿನ್ನ ತಂತ್ರ ಸಾಧನೆಯನ್ನು ಮಾಡುತ್ತಾರೋ, ಅವರ ಕೆಲಸಗಳೆಲ್ಲವೂ ಖಂಡಿತವಾಗಿಯೂ ಯಶಸ್ವಿಯಾಗುತ್ತವೆ. ಅಷ್ಟೇ ಅಲ್ಲದೆ ಅವರಿಗೆ ಶತ್ರುಬಾಧೆಗಳಿಂದ ಮುಕ್ತಿ ದೊರೆಯುತ್ತದೆ ಮತ್ತು ಕಲಾಕ್ಷೇತ್ರದಲ್ಲಿ ಅಪಾರವಾದ ಅಭಿವೃದ್ಧಿಯನ್ನು ಸಾಧಿಸುತ್ತಾರೆ. ಆ ಕುಮಾರಿ ಸ್ವರೂಪವು ಉಚ್ಛಿಷ್ಟ ಭೋಜನವನ್ನು ಸ್ವೀಕರಿಸಿದ್ದರಿಂದ ಆಕೆಗೆ ಉಚ್ಛಿಷ್ಟ ಚಾಂಡಾಲಿನಿ ಎಂಬ ಹೆಸರು ಬಂದಿತು. ಆಕೆಯೇ ನಮಗೆ ಮಾತಂಗಿ ದೇವಿ ಯಾಗಿ ಪರಿಚಿತಳು. ಅಮ್ಮನವರ ಸ್ವರೂಪವು ಹೆಚ್ಚಾಗಿ ಹಸಿರು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತದೆ. ಮಾತಂಗಿ ದೇವಿಯ ಅತ್ಯಂತ ಸೌಮ್ಯವಾದ ಮತ್ತು ರಾಜಸದ ರೂಪವೇ ರಾಜಶ್ಯಾಮಲ. ಲಲಿತಾ ಪರಮೇಶ್ವರಿಯ ಸೈನ್ಯದಲ್ಲಿ ಈಕೆಯು ಮಂತ್ರಿಣಿ ಸ್ವರೂಪ. ಈಕೆಯು ಲಲಿತಾದೇವಿಗೆ ಸಲಹೆಗಾರ್ತಿಯಾಗಿರುತ್ತಾಳೆ. ಲಲಿತಾದೇವಿಯು ಗೇಯಚಕ್ರ ಎಂಬ ರಥದ ಮೇಲೆ ಹೋಗುತ್ತಿದ್ದರೆ, ಶ್ಯಾಮಲದೇವಿಯು ಗೇಯಚಕ್ರ ಎಂಬ ರಥದ ಮೇಲೆ ಆಕೆಗೆ ಜೊತೆಯಾಗಿ ಹೋಗುತ್ತಾಳೆ. ಭಂಡಾಸುರ ವಧೆ, ಲಲಿತಾ ಸಹಸ್ರನಾಮಗಳಲ್ಲಿ ಮಂತ್ರಿಣ್ಯೆಂಬ ವಿರಚಿತ ವಿಶಂಗ ವಧ ತೋಷಿತ ಎಂದು ಬರುತ್ತದೆ. ಅಂದರೆ ಭಂಡಾಸುರನ ತಮ್ಮನಾದ ವಿಶಂಗ ನನ್ನು ಸಂಹಾರ ಮಾಡಿದ್ದು ಇದೇ ಶ್ಯಾಮಲದೇವಿ. ಲಕ್ಷಣಗಳು: ಈಕೆಯ ಕೈಯಲ್ಲಿ ವೀಣೆ ಇರುತ್ತದೆ, ಸಂಗೀತಕ್ಕೆ ಅಧಿದೇವತೆ, ಕೈಯಲ್ಲಿ ಗಿಳಿಯಿರುತ್ತದೆ, ಜ್ಞಾನದ ಸಂಕೇತ. ಈಕೆಯನ್ನು ಆರಾಧಿಸಿದರೆ ವಾಕ್ಸಿದ್ಧಿ ಮತ್ತು ಸಂಗೀತ ಪ್ರಾವೀಣ್ಯತೆ ದೊರೆಯುತ್ತದೆ. ಮಾತಂಗಿ ಅಥವಾ ರಾಜ ಶ್ಯಾಮಲ ಪೂಜೆಯನ್ನು ಮುಖ್ಯವಾಗಿ ಮಾಘ ಮಾಸದಲ್ಲಿ ಶ್ಯಾಮಲ ನವರಾತ್ರಿ ಅಥವಾ ಗುಪ್ತ ನವರಾತ್ರಿಯಲ್ಲಿ ಮಾಡಲಾಗುತ್ತದೆ. ಮುಖ್ಯವಾದ ತಿಥಿ: ಶುಕ್ಲ ಪಕ್ಷದ ಪಂಚಮಿ, ವಸಂತ ಪಂಚಮಿ ಈಕೆಗೆ ಬಹಳ ಪ್ರಿಯವಾದದ್ದು. ಬಣ್ಣ: ಪೂಜೆಯಲ್ಲಿ ಹಸಿರು ಬಣ್ಣದ ವಸ್ತ್ರಗಳು, ಹಸಿರು ಬಳೆಗಳನ್ನು ಬಳಸುವುದು ಶ್ರೇಷ್ಠ. ನೈವೇದ್ಯ: ಈಕೆಗೆ ಉಚ್ಛಿಷ್ಟ ಪ್ರಿಯೆ ಎಂಬ ಹೆಸರಿದೆ. ಅಂದರೆ ಭಕ್ತಿಯಿಂದ ಸಮರ್ಪಿಸುವ ಯಾವುದೇ ಪದಾರ್ಥವನ್ನು ಸ್ವೀಕರಿಸುತ್ತಾಳೆ. ಮುಖ್ಯವಾಗಿ ಹಣ್ಣುಗಳು, ಪಾಯಸ ಮತ್ತು ಮಧುಪರ್ಕವನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಮಂತ್ರ: ಇದಕ್ಕಿಂತ ಹೆಚ್ಚು ಓಂ ಹ್ರೀಂ ಕ್ಲೀಂ ಹೂಂ ಮಾತಂಗ್ಯೈ ಫಟ್ ಸ್ವಾಹ. ಪ್ರಯೋಜನ: ಈ ಪೂಜೆಯನ್ನು ಮಾಡುವುದರಿಂದ ಆಕರ್ಷಣಾ ಶಕ್ತಿ ಹೆಚ್ಚಾಗುತ್ತದೆ, ಕುಟುಂಬದಲ್ಲಿನ ಕಲಹಗಳು ದೂರವಾಗುತ್ತವೆ ಮತ್ತು ಕಲಾವಿದರಿಗೆ ಅದ್ಭುತ ಯಶಸ್ಸು ದೊರೆಯುತ್ತದೆ. ಚಾಂಡಾಲ ಕನ್ಯೆಯಾಗಿ: ತಂತ್ರಶಾಸ್ತ್ರದ ಪ್ರಕಾರ ಒಮ್ಮೆ ಪಾರ್ವತಿ ದೇವಿಯು ತನ್ನ ತವರು ಮನೆಗೆ ಹೋಗಬೇಕೆಂದು ಬಯಸುತ್ತಾಳೆ. ಆಗ ಶಿವನು ಆಕೆಯನ್ನು ಪರೀಕ್ಷಿಸಲು ಒಬ್ಬ ಚಾಂಡಾಲನ ವೇಷದಲ್ಲಿ ಬರುತ್ತಾನೆ. ಪಾರ್ವತಿ ದೇವಿಯೂ ಕೂಡ ಒಬ್ಬ ಚಾಂಡಾಲ ಕನ್ಯೆಯಾಗಿ ಬದಲಾಗಿ ಶಿವನನ್ನು ಆರಾಧಿಸುತ್ತಾಳೆ. ಈ ಲೀಲೆಯಲ್ಲಿ ಆಕೆ ತೋರಿದ ರೂಪವೇ ಮಾತಂಗಿ. ಇದು ಕುಲಮತಗಳಿಗೆ ಅತೀತವಾಗಿ ಭಕ್ತಿ ಇದ್ದರೆ ತಾಯಿ ಲಭಿಸುತ್ತಾಳೆ ಎಂದು ತಿಳಿಸುತ್ತದೆ. ಕಲೆಗಳ ಅಧಿದೇವತೆ: ಸಂಗೀತ ವಿದ್ವಾಂಸರು, ಕವಿಗಳು ತಮ್ಮ ರಚನೆಗಳು ಅಥವಾ ಪ್ರದರ್ಶನ ನೀಡುವ ಮೊದಲು ಶ್ಯಾಮಲ ದಂಡಕ ಪಠಿಸುವುದು ಸಂಪ್ರದಾಯವಾಗಿದೆ. ಮಹಾಕವಿ ಕಾಳಿದಾಸನಿಗೆ ಜ್ಞಾನ ಭಿಕ್ಷೆ ನೀಡಿದ್ದು ಇದೇ ಶ್ಯಾಮಲದೇವಿ. ನೋಡಿದಿರಲ್ಲವೇ?
ಭಕ್ತಿಯಿಂದ ಕರೆದರೆ ಆ ತಾಯಿಯ ಅನುಗ್ರಹ ನಮಗೆ ಹೇಗೆ ದೊರೆಯುತ್ತದೆ ಎಂದು. ಕಲಾವಿದರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಅಡೆತಡೆಗಳಿಂದ ತೊಂದರೆ ಪಡುವವರಿಗೆ ಮಾತಂಗಿ ದೇವಿಯ ಆರಾಧನೆ ಒಂದು ಅದ್ಭುತವಾದ ಮಾರ್ಗ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಮತ್ತು ತಂತ್ರಶಾಸ್ತ್ರದ ವಿಶೇಷಗಳಿಗಾಗಿ ಕನ್ನಡ ಗಾಡ್ಸ್ ಗ್ಲಿಟ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯವನ್ನು ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಶೇರ್ ಮಾಡಿ ಸನಾತನ ಧರ್ಮದ ಪ್ರಚಾರದಲ್ಲಿ ಪಾಲ್ಗೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು. ಓಂ ಶ್ರೀ ಮಾತ್ರೇ ನಮಃ.